ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಲಿಯರ್ನೋಡೋ .ai ಅನ್ನೋ ಒಂದು ವೆಬ್ಸೈಟ್ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಈಗಾಗಲೇ ಈ ಒಂದು ವೆಬ್ಸೈಟ್ ಬಗ್ಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಭಾಳ ಹಿಂದೆಯೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆವಾಗ ಕೆಲವು ಫ್ಯೂಚರ್ಗಳು ಅದರಲ್ಲಿ ಇರಲಿಲ್ಲ. ಸೊ ಈಗ ಹೊಸ ಫ್ಯೂಚರ್ಗಳನ್ನು ಲಿಯರ್ನೋಡೋ .aiದಲ್ಲಿ ನಾವು ನೋಡ್ತೇವೆ. ಸೊ ಅದನ್ನು ನಾನು ನಿಮಗೆ ಪರಿಚಯ ಮಾಡ್ತೇನೆ. ಸೊ ಬಹಳಷ್ಟು ಒಂದು ಫ್ಯೂಚರ್ಗಳು ನಮಗೆ ಈ ಒಂದು ಲಿಯರ್ನೋಡೋ ವೆಬ್ಸೈಟಲ್ಲಿ ಈಗ ಇದ್ದಾವೆ. ಸೊ ಇದನ್ನು ಬಳಸ್ಕೊಂಡು ತಾವು AI ಶಾರ್ಟ್ಸ್ಗಳನ್ನು ಮಾಡಬಹುದು. ಹಾಗೆ ಇನ್ಸ್ಟಾಗ್ರಾಮ್ ರೀಲ್ಗಳನ್ನು ಕೂಡ ತಾವಿಲ್ಲಿ ಏನಂತಂದರೆ ಮಾಡ್ಕೊಳ್ಬಹುದು. ಸೊ ಇದರಲ್ಲಿ ತಾವು ತಮ್ಮ ಇಮೇಲಿಂದ ಲಾಗಿನ್ ಆಗಬೇಕು, ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡು, ಅಥವಾ ಜಿಮೇಲ್ ಅಕೌಂಟ್ ಇತ್ತಂದರೆ ಸೊ ತಾವು ಲಾಗಿನ್ ಆಗಬೇಕು. ಸೊ ಇದರಲ್ಲಿ ಬಹಳ ಪ್ರಮುಖವಾಗಿ ನಮಗೆ ನೋಡಲಿಕ್ಕೆ ಸಿಗುವಂಥ ಫ್ಯೂಚರ್ಗಳು ರಿಯಲ್ ಟೈಮ್ ಕ್ಯಾನ್ವಾಸ್, ರಿಯಲ್ ಟೈಮ್ ಜೆನ್, ಇಮೇಜ್ ಅಪ್ ಸ್ಕೇಲರ್, ಕ್ಯಾನ್ವಾಸ್ ಎಡಿಟರ್ ಮತ್ತು ಇಮೇಜ್ ಮೋಷನ್. ಸೊ ಹೀಗೆ ಬಹಳಷ್ಟು ಫ್ಯೂಚರ್ಗಳು ನಮಗೆ ಈ ಒಂದು AI ಟೂಲಲ್ಲಿ ಸಿಗ್ತವೆ. ಸೊ ಹಾಗೆ ನೀವು ಇಮೇಜ್ಗಳನ್ನು ಕೂಡ ಏನಂತಂದರೆ ಕ್ರಿಯೇಟ್ ಮಾಡಬಹುದು. ಸೊ ಇದರಲ್ಲಿ ನಮಗೆ ಬಹಳ ಪ್ರಮುಖವಾಗಿ ಏನಂತಂದರೆ ಈ ರಿಯಲ್ ಟೈಮ್ ಕ್ಯಾನ್ವಾಸ್ ಅಂತ ಏನೋ ಒಂದು ಆಪ್ಷನ್ ಇದೆ. ಸೊ ಅದನ್ನು ನಾವೀಗ ನೋಡೋಣ. ಸೊ ತಾವು ಲಾಗಿನ್ ಆದಮೇಲೆ ಹೋಮ್ ಪೇಜಲ್ಲಿ ತಮಗೆ ಆಪ್ಷನ್ ಸಿಗುತ್ತೆ. ಇಲ್ಲಿ ರ್ಯಾಂಡಮ್ ಆಗಿ ತಾವೇನಾದರೂ ಡ್ರಾ ಮಾಡಬೇಕು. ಸೊ ಲೆಫ್ಟ್ ಸೈಡಲ್ಲಿ ತಾವು ಏನಾದರೂ ರ್ಯಾಂಡಮ್ ಆಗಿ ನಿಮಗೆ ಬೇಕಾದಂಥ ಯಾವುದೊಂದು ಪಿಕ್ಚರ್ ಇರ್ಬೋದು, ಅಥವಾ ಏನೋ ಒಂದು PNG, ಅಥವಾ ಯಾವುದು ನಿಮ್ಮ ಮನಸ್ಸಿಗೆ ಬಂದಂಥದ್ದು, ಅಥವಾ ನಿಮಗೆ ಏನೋ ಒಂದು ಇಮೇಜನ್ನು ಕ್ರಿಯೇಟ್ ಮಾಡಬೇಕಾಗಿದೆ, ಅದನ್ನು ನೀವಿಲ್ಲಿ ಈ ಎಡಗಡೆಗೆ ಡ್ರಾ ಮಾಡಬೇಕು. ಬಲಗಡೆ ನಿಮಗೆ ಆ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಏನಂತಂದರೆ ರೆಡಿ ಆಗುತ್ತೆ. ಸೊ ತಾವಿಲ್ಲಿ ಡ್ರಾ ಯಾವ ರೀತಿ ಮಾಡ್ತೀರೋ ಆ ರೀತಿ ನಿಮಗೆ ಬಲಗಡೆ ಸೈಡಲ್ಲಿ ಇಮೇಜ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ನೀವು ಪರ್ಟಿಕ್ಯುಲರ್ಲಾಗಿ ನಿಮಗೆ ಯಾವುದೊಂದು ಇಮೇಜ್ ಬೇಕು ಅಂತಂದರೆ ನೀವು ಅದನ್ನು ಅಲ್ಲಿ ಮಾಡ್ತಾ ಹೋಗಬೇಕು. ಸೊ ಬಲಗಡೆಗೆ ಏನಂತಂದರೆ ಆ ಒಂದು ಇಮೇಜಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ಈ ರಿಯಲ್ ಟೈಮ್ ಕ್ಯಾನ್ವಾಸ್ ಏನಿದೆ ನಿಮಗೆ ಬಹಳ ಸಹಾಯ ಆಗುತ್ತೆ. ಅದರಲ್ಲೂ ತಾವೇನಾದರೂ ಈ ಡಿಸೈನರ್ ಇದ್ದರೆ, ಅಥವಾ ನಿಮಗೆ ಸ್ವಲ್ಪ ಡ್ರಾಯಿಂಗ್ ಬರ್ತಾ ಇದ್ದರೆ, ಸೊ ನಿಮಗೆ ಏನಂತಂದರೆ ಇದು ಭಾಳ ಸಹಾಯ ಆಗುತ್ತೆ. ಸೊ ನಾನಿಲ್ಲಿ ಒಂದು ರ್ಯಾಂಡಮ್ ಆಗಿ ಇನ್ನೊಂದು ಇಮೇಜನ್ನು ಏನಂತಂದರೆ ಬರೆದಿದ್ದೀನಿ. ಸೊ ತಾವಿಲ್ಲಿ ನೋಡ್ಬೋದು, ಲೆಫ್ಟ್ ಸೈಡಲ್ಲಿ ಒಂದು ಡ್ರಾಯಿಂಗ್ ಇದೆ, ರೈಟ್ ಸೈಡಲ್ಲಿ ಒಂದು ಇಮೇಜ್ ಏನಂತಂದರೆ ಅದಕ್ಕೆ ತಕ್ಕಂಗೆ ಕ್ರಿಯೇಟ್ ಆಗಿದೆ. ಸೊ ಬ್ರಷನ್ನು ನೀವು ದೊಡ್ಡದು ಮಾಡ್ಕೊಳ್ಬೋದು ಮತ್ತು ಸಣ್ಣದನ್ನು ಕೂಡ ಮಾಡ್ಕೊಳ್ಬೋದು. ಲೆಫ್ಟ್ ಸೈಡಲ್ಲಿ ಅದಿದೆ. ಹಾಗೆ ಎರೇಜರ್ ಆಪ್ಷನ್ ಕೂಡ ಏನಂತಂದರೆ ಇರೋದು. ಸೊ ನೀವೇನಾದರೂ ಎರೇಸ್ ಮಾಡಬೇಕಂತಂದರೆ ಎರೇಸ್ ಮಾಡಬಹುದು. ಸೊ ಎರೇಸ್ ಮಾಡಿದ ಹಾಗೆ ಆ ಒಂದು ಇಮೇಜ್ ರೈಟ್ ಸೈಡಲ್ಲಿ ಕೂಡ ಏನಂತಂದರೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನಿಮಗೆ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ. ಸೊ ಏನಂತಂದರೆ ನೀವು ಇದನ್ನು ಡಿಲೀಟ್ ಕೂಡ ಮಾಡ್ಬೋದು. ಸೊ ಡಿಲೀಟ್ ಮಾಡಿ ಮತ್ತು ನೀವು ಇನ್ನೊಂದು ಬೇರೆ ಡೈಗ್ರಾಮನ್ನು ಅಥವಾ ಡ್ರಾಯಿಂಗನ್ನು ನೀವು ಇಲ್ಲಿ ಮಾಡ್ಬೋದು. ಸೊ ರ್ಯಾಂಡಮ್ ಆಗಿ ಅಂತ ಹೇಳೋದಕ್ಕಿಂತಲೂ ಪರ್ಟಿಕ್ಯುಲರ್ಲಾಗಿ ನಿಮಗೆ ಏನಾದರೂ ಡ್ರಾಯಿಂಗ್ ಬೇಕಾಗಿತ್ತು ಅಥವಾ ಗೊತ್ತಿತ್ತಂದರೆ ನೀವು ಅದನ್ನು ಮಾಡ್ಬೋದು. ಒಂದು ಒಳ್ಳೆಯ ಇಮೇಜ್ ನಿಮಗೆ ಏನಂತಂದರೆ ಇಲ್ಲಿ ಸಿಗುತ್ತೆ. ಸೊ ಹಾಗೆ ರೈಟ್ ಸೈಡಲ್ಲಿ ಮೇಲೆ ಕಾರ್ನರಲ್ಲಿ ಒಂದು ಡೌನ್ಲೋಡ್ ಆಪ್ಷನ್ ಕೂಡ ನಿಮಗೆ ಕಾಣಿಸುತ್ತೆ. ಸೊ ಅಲ್ಲಿಂದ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಇದು ಏನಂತಂದರೆ 20 ಕ್ರೆಡಿಟ್ಗಳು ನಿಮಗೆ ಅಲ್ಲಿ ಕಟ್ ಆಗುತ್ತೆ. ಸೊ ಒಂದು ಒಳ್ಳೆಯ ಫ್ಯೂಚರ್. ಸೊ ನೆಕ್ಸ್ಟ್ ಫ್ಯೂಚರ್ ಏನಂತಂದರೆ ಮೋಷನ್ ಅಂಥೇಳಿ. ಸೊ ಇಲ್ಲಿ ನೀವು ಇಮೇಜನ್ನು ಒಂದು ಮೋಷನ್ ಇಮೇಜ್ ಆಗಿ ಕನ್ವರ್ಟ್ ಮಾಡ್ಬೋದು. ಅಂದರೆ ಒಂದು ರೀತಿ ಅನಿಮಿನೇಷನ್ ಥರ ಏನಂತಂದರೆ ತಾವು ಇದನ್ನು ಈ ನಿಮ್ಮ ಯಾವುದೊಂದು ಇಮೇಜನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಅದು ನಿಮ್ಮದೇ ಯಾವುದಾದ್ರೂ ಇಮೇಜನ್ನು ನೀವು ಬಳಸ್ಬೋದು, ಅಥವಾ ನೀವು ಲಿಯರ್ನೋಡೋ .aiದಲ್ಲಿ ಕ್ರಿಯೇಟ್ ಮಾಡಿದಂಥ ಯಾವುದಾದ್ರೂ ಇಮೇಜನ್ನು ಬಳಸ್ಬೋದು. ಸೊ ನಾನಿಲ್ಲಿ ಒಂದು ಯಾವುದೋ ಇಮೇಜ್ ಕ್ರಿಯೇಟ್ ಮಾಡಿದೆ, ಅದನ್ನೇ ನಾನು ಇಲ್ಲಿ ಅಂತಂದರೆ ಇಲ್ಲಿ ಬಳಸ್ತೀನಿ. ಸೊ ಇಲ್ಲಿ ಎಷ್ಟು ಸ್ಟ್ರೆಂತ್ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ 10 ಅಂತಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಅದು ಅನಿಮಿನೇಷನ್ ಆಗುತ್ತೆ, ಭಾಳ ಫಾಸ್ಟಾಗಿ ಆಗುತ್ತೆ. ಸ್ವಲ್ಪ ಮಿಡಲಲ್ಲಿ ಇರಲಿ, 6ರಿಂದ 7. ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಸ್ಲೋ ಆಗಿ ಮತ್ತು ಭಾಳ ಹೊತ್ತು ಏನಂತಂದರೆ ಅದು ಅನಿಮಿನೇಷನ್ ಆಗುತ್ತೆ. ಸೊ ಒಂದು ಅನಿಮಿನೇಷನ್ ಮಾಡಲಿಕ್ಕೆ ನಿಮಗೆ 25 ಕ್ರೆಡಿಟ್ಗಳನ್ನು ಇದು ಡಿಡಕ್ಟ್ ಮಾಡ್ಕೊಳ್ಳುತ್ತೆ. ಸೊ ತಾವು ಅದನ್ನು ಬೇರೆ ಬೇರೆ ಇಮೇಲ್ ಬಳಸ್ಕೊಂಡು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡು ಮಾಡ್ಬೋದು. ಸೊ ತಾವಿಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಒಂದು ಅನಿಮಿನೇಷನ್ ಇಮೇಜ್ ಕ್ರಿಯೇಟ್ ಆಯಿತು. ಒಂದು ಸಾಮಾನ್ಯವಾದಂಥ ಫೋಟೋ ಅನಿಮಿನೇಷನ್ ವಿಡಿಯೋ ಆಗಿ ಕನ್ವರ್ಟ್ ಆಯಿತು. ಸೊ ತಾವು ಇದನ್ನು ಇಲ್ಲಿ MP4 ಅಂತ ಇದೆ, ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಶಾರ್ಟ್ಸಲ್ಲಿ ಇದನ್ನು ನೀವು ಅಪ್ಲೋಡ್ ಮಾಡ್ಕೊಳ್ಬೋದು. ಸೊ ಇದು ಜಸ್ಟ್ ಸಿಂಪಲ್ ಅಷ್ಟೇ. ನೀವು ಯಾವುದಾದ್ರೂ ಒಂದು ಇಮೇಜನ್ನು ಇಲ್ಲಿ ಕ್ರಿಯೇಟ್ ಮಾಡಿಕೊಂಡು ಅದನ್ನು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮೋಷನ್ ಅಥವಾ ಅನಿಮಿನೇಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ರಿಯಲ್ ಟೈಮ್ ಜೆನ್ ಅಂಥೇಳಿ. ಸೊ ಅದನ್ನು ಕೂಡ ಒಂದು ಸಾರಿ ನಾವು ನೋಡೋಣ ಏನು ಇದು ಆಪ್ಷನ್ ಅಂಥೇಳಿ.
ಸೊ ಈ ಒಂದು ವೆಬ್ಸೈಟಲ್ಲಿ ತಾವು ಇಲ್ಲಿ ಕೆಳಗಡೆ ಟೈಪ್ ಪ್ರಾಂಪ್ಟ್ ಅಂತ ಏನಿದೆ, ಇಲ್ಲಿ ಏನು ಕ್ರಿಯೇಟ್ ಮಾಡ್ತೀರಿ ಅಥವಾ ಏನು ಟೈಪ್ ಮಾಡ್ತೀರಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಲೈವ್ ಆಗಿ ಇಮೇಜ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ನೀವು ಇಲ್ಲೇನೇ ಟೈಪ್ ಮಾಡಿದರೂ ಕೂಡ ಅದು ಇಲ್ಲಿ ಇಮೇಜ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಮ್ಯಾನ್ ಹ್ಯಾವಿಂಗ್ ಕ್ಯಾಟ್ ಫೇಸ್ ಆ್ಯಂಡ್ ಈಟಿಂಗ್ ಫಿಶ್ ಅಂತ ನಾನು ಸುಮ್ಮನೆ ಹಾಗೆ ಒಂದು ಜನರಲ್ ಆಗಿ ಏನಂತಂದರೆ ಟೈಪ್ ಮಾಡ್ತೀನಿ. ಸೊ ತಾವಿಲ್ಲಿ ನೋಡ್ಬೋದು ಚೇಂಜ್ ಆಗ್ತಾ ಹೋಗುತ್ತೆ ಅದು. ಸೊ ನಾವು ಕೆಳಗಡೆ ಏನು ಪ್ರಾಂಪ್ಟ್ ಬರಿತೀವಿ ಅಥವಾ ವರ್ಡ್ ಏನು ಬರುತ್ತೋ ಆ ವರ್ಡ್ಗೆ ಅನುಸಾರವಾಗಿ ಆ ಇಮೇಜ್ ಏನಂತಂದರೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಭಾಳ ಏನಂತಂದರೆ ಲೈವ್ ಆಗಿ ಮತ್ತು ರಿಯಲ್ ಆಗಿ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೀವು ಏನಾದರೂ ಇಲ್ಲಿ ಪ್ರಾಂಪ್ಟನ್ನು ಬರಿಬೋದು. ಸೊ ನಿಮಗೆ ಏನು ಕ್ರಿಯೇಟ್ ಮಾಡಬೇಕಾಗಿದೆ ಆ ಎಲ್ಲ ಒಂದು ಪ್ರಾಂಪ್ಟನ್ನು ನೀವು ಇಲ್ಲಿ ಬರಿಬೋದು. ಸೊ ನಾನು ಇಲ್ಲಿ ನೋಡಿ ಸಿಂಪಲಾಗಿ ಎ ಅಂತ ಬರಿತೀನಿ ಅಥವಾ ಬಿ ಅಂತ ಬರಿತೀನಿ. ಸೊ ಬಿಗೆ ಸಂಬಂಧಪಟ್ಟಂಥ ಒಂದು ಇಮೇಜ್ ಏನಂತಂದರೆ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಅದೇ ರೀತಿ ಬೇರೆ ಬೇರೆ ಏನೇ ನೀವು ಪ್ರಾಂಪ್ಟ್ ಕೊಟ್ಟರೂ ಕೂಡ ಅದು ನಿಮಗೆ ಒಂದು ಇಮೇಜನ್ನು ಏನಂತಂದರೆ ತಯಾರಿಸಿ ಕೊಡುತ್ತೆ. ಸೊ ನಾನಿಲ್ಲಿ ಕ್ಯಾಟ್ ವೇರಿಂಗ್ ಹೆಡ್ಫೋನ್ ಅಂತೇಳಿ ಒಂದು ಸಿಂಪಲ್ ಪ್ರಾಂಪ್ಟನ್ನು ಕೊಡ್ತೀನಿ. ಕ್ಯಾಟ್ ವಿಯರಿಂಗ್ ಹೆಡ್ಫೋನ್. ಸೊ ತಾವಿಲ್ಲಿ ನೋಡಬಹುದು ಸೊ ಯಾವ ರೀತಿಯಾದಂಥ ಒಂದು ರಿಯಲ್ ಇಮೇಜನ್ನು ಈ ಒಂದು leonardo.ai ಇದರಲ್ಲಿ ನಾವು ಪಡೆದುಕೊಳ್ಬಹುದು ಅಂತೇಳಿ. ಸೊ ಇದು ಬೆಸ್ಟ್ ಫ್ಯೂಚರ್ ಏನಂತಂದರೆ ಈಗ ಈ ಒಂದು leonardo.ai ಇದರಲ್ಲಿ ಆ್ಯಡ್ ಆಗಿರುವಂಥದ್ದು. ಹಾಗೆ ಇಲ್ಲಿ ನೀವು ರೈಟ್ ಸೈಡಲ್ಲಿ ಬೇರೆ ಬೇರೆ ನಿಮಗೆ ಆಪ್ಷನ್ ಇದ್ದಾವೆ. ಇಲ್ಲಿ ಡೈನಾಮಿಕ್ ಅಂತಿದೆ. ಸೊ ಮೇಲಿಂದ ಕೆಳಗಡೆ ನೀವು ಸೆಲೆಕ್ಟ್ ಮಾಡ್ಕೊಳ್ತಾ ಬಂದರೆ ಅನಿಮಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಮೇಜ್ ಸ್ಟೈಲ್ ಚೇಂಜ್ ಆಗುತ್ತೆ. ಹಾಗೆ ನಿಮಗೆ ಯಾವ ಒಂದು ಸ್ಟೈಲ್ ಫೋಟೋ ಬೇಕೋ ಆ ಸ್ಟೈಲ್ಗೆ ಏನಂತಂದರೆ ಈ ಫೋಟೋಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ತಾವು ಸ್ಕೆಚನ್ನು ಮಾಡ್ಬೋದು, ಫೋಟೋ ಸ್ಟ್ಯಾಟಿಕ್ ಮಾಡ್ಬೋದು, ವೈಬ್ರೆಂಟ್ ಮಾಡ್ಬೋದು, ಪೇಂಟಿಂಗ್ ಮಾಡ್ಬೋದು ಅಥವಾ ಡೈನಾಮಿಕ್ ಯಾವುದು ಬೇಕೋ ಬ್ಲ್ಯಾಕ್ ಆ್ಯಂಡ್ ವೈಟ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಆ ಒಂದು ಫೋಟೋ ಏನಂತಂದರೆ ಸಿಗುತ್ತೆ. ಹಾಗೆ ರೈಟ್ ಕಾರ್ನರಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ದೆನ್ ಇನ್ನೊಂದು ಆಪ್ಷನ್ ಏನು ಅಂತಂದರೆ ಅಪ್ ಸ್ಕೇಲರ್ ಅಂತೇಳಿ. ಸೊ ಇಲ್ಲಿ ಯಾವುದೋ ಒಂದು ಇಮೇಜನ್ನು ಅಪ್ಲೋಡ್ ಮಾಡಬೇಕು. ಅದು ಯಾವುದೇ ನಿಮ್ಮದು ಹಳೆ ಇಮೇಜ್ ಆಗಿರ್ಬೋದು ಅಥವಾ ನೀವು ಅಪ್ಸ್ಕೇಲ್ ಮಾಡಬೇಕಾಗಿರುವಂತಹ ಯಾವುದೋ ಒಂದು ಇಮೇಜನ್ನು ಏನಂತಂದರೆ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಅಪ್ಸ್ಕೇಲ್ ಅಂತ ಕೊಟ್ಟರೆ ನಿಮ್ಮ ಒಂದು ಇಮೇಜ್ ಏನಂತಂದರೆ ಅಲ್ಟ್ರಾ ಅಥವಾ ಹೈ ಡೆಫಿನೇಷನ್ ಇಮೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದೇ ರೀತಿ ಇನ್ನೊಂದು ಆಪ್ಷನನ್ನು ನಾವು ಈ ಒಂದು leonardo.ai ದಲ್ಲಿ ನೋಡ್ತೀವಿ. ಸೊ ಅದೇನು ಅಂತಂದರೆ ತಮಗೆಲ್ಲ ಗೊತ್ತಿರೋಗೆ ಇಮೇಜ್ ಕ್ರಿಯೇಷನ್. ದ ಬೆಸ್ಟ್ ಟೂಲ್ ಏನಂತಂದರೆ ಅಥವಾ ಬೆಸ್ಟ್ ಪಾರ್ಟ್ ಆಫ್ ದ leonardo.ai ಅಂತಂದರೆ ಅದು ಇಮೇಜ್ ಕ್ರಿಯೇಷನ್. ಸೊ ನೀವು ಇಲ್ಲಿ ನಿಮಗೆ ಬೇಕಾದಂತಹ ಯಾವುದೇ ಇಮೇಜ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಸೊ ನಾನು ChatGPT ಅಂತ ಒಂದು ಪ್ರಾಂಪ್ಟನ್ನು ರೆಡಿ ಮಾಡಿ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ 4 ಫೋಟೋಗಳು ಜನ್ರೇಟ್ ಆಗುತ್ತೆ. ಸೊ 24 ಕ್ರೆಡಿಟ್ಸ್ ಏನಂತಂದರೆ ನಿಮ್ಮ ಇದರಿಂದ ಡಿಡಕ್ಟ್ ಆಗುತ್ತೆ. ಸೊ ನಾನೀಗ ಒಂದು ಶೇರ್ಡ್ ಅಕೌಂಟನ್ನು ಬಳಸ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಅನ್ಲಿಮಿಟೆಡ್ ಆಗಿ ಅದನ್ನು ಬಳಸ್ಬೋದು. ಸೊ ಇಲ್ಲಿ ತಾವು ನೋಡ್ಬೋದು ಒಂದು ಜಸ್ಟ್ ನಾನು ಸಿಂಪಲ್ ಪ್ರಾಂಪ್ಟ್ ಕೊಟ್ಟಿದ್ದೆ, ಹೈ ಡೀಟೇಲ್ಡ್ ಬ್ರೈನ್ ಪಿಕ್ಚರ್ ಆಫ್ ಹ್ಯೂಮನ್ ಅಂಥೇಳಿ. ಸೊ ಅದನ್ನು ChatGPTಯಲ್ಲಿ ಒಂದು ಒಳ್ಳೆ ಪ್ರಾಂಪ್ಟ್ ಆಗಿ ಕನ್ವರ್ಟ್ ಮಾಡಿ ಇಲ್ಲಿ ನಾನು ಪೇಸ್ಟ್ ಮಾಡಿದ್ದೆ. ಇಲ್ಲಿ ನಾವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು, ತಾವಿಲ್ಲಿ ನೋಡ್ಬೋದು. ಸೊ ಅದೇ ರೀತಿ ಇದೇ ಇಮೇಜನ್ನು ನಾವು ಮೋಷನ್ ಇಮೇಜಾಗಿ ಕನ್ವರ್ಟ್ ಮಾಡ್ಬೋದು, ಆ್ಯನಿಮೇಷನ್ನಾಗಿ ಕನ್ವರ್ಟ್ ಮಾಡ್ಬೋದು, ಅಪ್ಸ್ಕೇಲ್ ಮಾಡ್ಬೋದು. ಅದೇ ರೀತಿ ರಿಯಲ್ ಟೈಮ್ ಕ್ಯಾನ್ವಾಸದಲ್ಲಿ ಇದನ್ನು ಆ್ಯಡ್ ಮಾಡಿ ಬೇರೆ ಬೇರೆ ಒಂದು ಇಮೇಜ್ಗಳನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಲೆಫ್ಟ್ ಸೈಡಲ್ಲಿ ನಿಮಗೆ ಯಾವ ಸ್ಪೆಸಿಫಿಕೇಷನ್ ಬೇಕೋ ಆ ಸ್ಪೆಸಿಫಿಕೇಷನ್ ಸಂಬಂಧಪಟ್ಟಂತೆ ನೀವು ವಿಡಿಯೋಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಅಥವಾ ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅದು ಯೂಟ್ಯೂಬ್ಗೆ ಅಥವಾ ಫೇಸ್ಬುಕ್ಕಿಗೆ, ಇನ್ಸ್ಟಾಗ್ರಾಮ್ಗೆ ನಿಮಗೆ ಯಾವುದಕ್ಕೆ ಬೇಕೋ ಆ ಒಂದು ಸೈಜಿನ ಫೋಟೋಗಳನ್ನು ನೀವಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ನಾನು ಹಿಂದೆ ಕೂಡ ಭಾಳಷ್ಟು ಇಮೇಜ್ಗಳನ್ನು ಕ್ರಿಯೇಟ್ ಮಾಡಿದ್ದು. ಸೊ ತಾವೆಲ್ಲ ನೋಡಬಹುದು. ಸೊ ಮ್ಯಾನ್ ವಾಕಿಂಗ್ ಇನ್ ದ ಸ್ಪೇಸ್ ಅಥವಾ ತಾವೆಲ್ಲ ಏನಂತಂದರೆ ಈ ಲೋಫಿ ಮ್ಯೂಸಿಕ್ ಹೇಳಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಇಮೇಜ್ಗಳನ್ನು ಕೂಡ ನಾನು ಏನಂತಂದರೆ ಇಲ್ಲಿ ತಯಾರಿಸಿದ್ದೀನಿ. ಸೊ ಹೀಗೆ ಬಹಳಷ್ಟು ಆಪ್ಷನ್ಗಳು ಏನಂತಂದರೆ ಈ leonardo.ai ದಲ್ಲಿ ಏನಂತಂದರೆ ಈಗ ಇದ್ದಾವೆ. ಸೊ ಇವೆಲ್ಲವುಗಳನ್ನು ನೀವು ಬಹಳ ನಿಮ್ಮ ದಿನನಿತ್ಯದ ಅಗತ್ಯಗಳಿಗಾಗಿ ಯೂಸ್ ಕೇಸಸ್ಗೆ ಬಳಸಬಹುದು. ಒಂದು ಒಳ್ಳೆಯ ವೆಬ್ಸೈಟು